the Satvika Ahara, then it is permitted in the Shastra and Krishna will support for that. So this is what said Shastras. Then what are the differences between the creatures and man? ಮನುಷ್ಯರಿಗೂ ಮತ್ತು ಇತರ ಕ್ರಿಯೇಚರ್ಸ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಜ್ಞಾನಾದ್ವಿಶಿಷ್ಯತೆ. ಸೊ ನಾಲೆಡ್ಜಲ್ಲೂ ಕೂಡ ನಾವು ಧರ್ಮಭೂತ ಜ್ಞಾನ ಅಂತ ಕರೆದಿದ್ದೀವಿ ಶಾಸ್ತ್ರಗಳಲ್ಲಿ. ಇವುಗಳ ಲೆವೆಲ್ಲು ಕೂಡ ಬೇರೆ ಬೇರೆ. ಪ್ರತಿಯೊಂದು ಪ್ರಾಣಿಗೂ ಒಂದು ಇನ್ಸೆಕ್ಟ್ ಇರುವಂತಹ ನಾಲೆಡ್ಜ್ ಇಸ್ ಡಿಫರೆಂಟ್. ದ ನಾಲೆಡ್ಜ್ ಆಫ್ ದಿ ಅನಿಮಲ್ ಇಸ್ ಡಿಫರೆಂಟ್. A knowledge of man is it is entirely different. ಸೊ ಹಾಗಿದ್ರೆ ಮನುಷ್ಯನ ಜ್ಞಾನ ಅತ್ಯಂತ ವಿಶಿಷ್ಟವಾದದ್ದು. ಆ ಜ್ಞಾನ ಇರೋದ್ರಿಂದಾನೇ ಮನುಷ್ಯನಾಗಿದ್ದಾನೆ. ಅದರ್ವೈಸ್ he is also a creature, an animal, nothing else. ಆದ್ದರಿಂದಾನೇ ನಾವು ಏನು ಹೇಳ್ತೀವಿ, ಯಾರು ಶಾಸ್ತ್ರವನ್ನು ಫಾಲೋ ಮಾಡೋದಿಲ್ವೋ, ಯಾರು ಧರ್ಮದಲ್ಲಿರೋದಿಲ್ವೋ ಅವರು ಪಶುಭಿಸ್ ಸಮಾನಃ. Who is not following the orders of the Lord, the Shastras, is equal to animal. ಆದ್ದರಿಂದ ಜ್ಞಾನವೇ ಅತ್ಯಂತ ಜ್ಞಾನಾತ್ ವಿಶಿಷ್ಯತೆ. ಜ್ಞಾನದಿಂದ ಮನುಷ್ಯ ಬೇರೆ ಥರ ಕಾಣ್ತಾ ಇದ್ದಾನೆ. ಅಂತಹ ಜ್ಞಾನವನ್ನು ನಾವೇನು ಮಾಡಬೇಕು? ಆ ಜ್ಞಾನವನ್ನು ಉಪಯೋಗಿಸೋದ್ರಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ, ಪ್ರತಿಯೊಂದು ಜೀವದ ಕರ್ತವ್ಯ ಏನು ಅಂತ ಕೇಳಿದ್ರೆ, ಸಂಸಾರ ಸಾಗರವೆಂಬ ಭಯದಿಂದ ಆಚೆಗೆ ಬರೋದು. ವಿ ಆರ್ ಟೇಕಿಂಗ್ ಬರ್ತ್ ಅಗೈನ್ ಅಂಡ್ ಅಗೈನ್, ವಿ ಆರ್ ಡೈಯಿಂಗ್. ಇದು ಒಂದು ಸಂಸಾರ ಚಕ್ರ. ಸೊ ಹಾಗಾಗಿ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವಂತಹ ಜ್ಞಾನವೇ ನಿಜವಾದ ಜ್ಞಾನ. ಅದನ್ನೇ ಎಲ್ಲ ಆಚಾರ್ಯರು, ಶಂಕರ, ರಾಮಾನುಜ, ಮಧ್ವಾದಿ ಸಮಸ್ತ ಆಚಾರ್ಯರು ಹೇಳಿರೋದೇನು ಅಂತ ಹೇಳಿದ್ರೆ, ಈ ಪ್ರಪಂಚದ ಪ್ರಮುಖವಾದ ಕರ್ತವ್ಯವೇನು? ವಾಟ್ ಈಸ್ ಯುವರ್ ಇಂಪಾರ್ಟೆಂಟ್ ಡ್ಯೂಟಿ ಇನ್ ದಿಸ್ ವರ್ಲ್ಡ್ ವೆನ್ ಯು ಆರ್ ಲಿವಿಂಗ್ ಹಿಯರ್? ಟು ಗೆಟ್ ಔಟ್ ಆಫ್ ದಿಸ್ ಸಂಸಾರ ಚಕ್ರ, ಟು ಗೆಟ್ ದ ಸಾಲ್ವೇಷನ್, ಮೋಕ್ಷ, ಲಿಬರೇಷನ್. ಅದು ನಿನ್ನ ಪ್ರಮುಖವಾದಂತಹ ಕರ್ತವ್ಯ. ಅದಿಲ್ಲದೆ ಹೋದರೆ ನೀನೇನು ಮಾಡ್ತೀಯ? ಜೀವನದಲ್ಲಿ ನಿನಗೂ ಪ್ರಾಣಿಗಳಿಗೂ ಯಾವ ಸಂಬಂಧವೂ ಯಾವ ವ್ಯತ್ಯಾಸವೂ ಇಲ್ಲ. ಪ್ರಾಣಿಗಳೂ ಕೂಡ, all the animals every day they take food, every day they sleep, they also produce, they also die. You are also doing the same thing. You are every day you are taking food, taking rest, producing, like progeny will be continuing, and one day or other day you are also going to die. What is the difference between the animal and you? There is no difference. Practically no difference. ನನಗೂ ಅವನಿಗೂ ಯಾವ ವ್ಯತ್ಯಾಸಗಳು ಇಲ್ಲ. Why you are following all the rules abided by the society? Only by fear you are doing. Internally you are not. ಸೊ ಹಾಗಿದ್ರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು, ಲೋಕಲ್ ನಿಯಮಗಳಿಗೆ ಎದುರುಕೊಂಡು ನಾವು ಆ್ಯಕ್ಟ್ ಮಾಡಬಾರ್ದು. ನಮ್ಮ ಒಳಗಿನ ಆಸೆ ಇರಬೇಕು, ನಾವು ಮೋಕ್ಷವನ್ನು ಪಡೆಯಬೇಕು, ಪರಮಾತ್ಮನ ಹತ್ರ ಸೇರ್ಕೋಬೇಕು. ಈ ಸಂಸಾರ ಚಕ್ರದಿಂದ ನಾವು ಆಚೆಗೆ ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯ. ದಿಸ್ ಈಸ್ ಹ್ಯಾಪನಿಂಗ್. ಬಟ್ ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಿಸ್ ಸರ್ಕಲ್, ದ ಕ್ಲಚಸ್ ಆಫ್ ಸಂಸಾರ. ಹೌ ಟು ಕಮ್ ಔಟ್ ದಟ್? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. There are so many paths, there are so many margas to get the liberation, to get the salvation. What are all these paths? ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳುವಾಗ 3 ವಿಧವಾದ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳ್ತು. ಆ 3 ವಿಧವಾದ ಮಾರ್ಗಗಳನ್ನು ನಾವು ಹೇಳ್ತೀವಿ. ಒಂದು ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ. ಕರ್ಮ ಮಾರ್ಗವನ್ನು ಮಾಡೋದಕ್ಕೆ ಯಾರ ಕೈಲಿ ಸಾಧ್ಯ? ಜ್ಞಾನ ಮಾರ್ಗವನ್ನು ಅನುಸರಿಸೋದಕ್ಕೆ ಯಾರಿಗೆ ಸಾಧ್ಯ? ಭಕ್ತಿ ಮಾರ್ಗವನ್ನು ಅನುಸರಿಸೋದಕ್ಕೆ ಯಾರಿಗೆ ಸಾಧ್ಯ? ಯಾಕೆಂದರೆ ಪರಮಾತ್ಮ ಭಗವದ್ಗೀತೆಯಲ್ಲಿ 4 ವಿಧದ ಜೀವಗಳನ್ನು ಹೇಳಿಬಿಟ್ಟ. ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. There are people, they are trying to attain me. They are of 4 types. Artho, Jignasur, Artharthi, Jnani.
there are thousands of people in this world. They are each and every day they are trying to attain the moksha, but all of them will not get the moksha. And Krishna only says in the Bhagavad Gita, yatatam api siddhanam kaschin mam vetti tattvataha. The thousands, the lakhs of people every day they are trying to attain the moksha, liberation, but out of them only few will get siddhi, the liberation. Out of few also only one or two will understand my original form, the eternal form, the Paratpara Parabrahma Shri Krishnana Moola Swarupavanna, the original form of the Krishna will be seen by only one or two, not by all. I said already, Krishna only says in Bhagavad Gita, there are thousands of people every day they are trying, but they are not getting the moksha because it is very difficult. There are 4 types of bhaktas are explained in Bhagavad Gita. That is, Artho, Jijnasur, Artharthi, Jnani, cha Bharatarshabha. Jnani. ಆದ್ದರಿಂದ ಆ ಪರಮಾತ್ಮನನ್ನು ಹೊಂದುವ ಮಾರ್ಗ 3 ವಿಧವಾಗಿದೆ. ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಅಂಡ್ ಭಕ್ತಿ ಮಾರ್ಗ. There are 3 paths to attain the Lord, to liberation. That is karma, ಜ್ಞಾನ ಅಂಡ್ ಭಕ್ತಿ. ಈಗ ನಾವು ಹೇಳೋದೇನು ಅಂತ ಕೇಳಿದ್ರೆ, ಮುಖ್ಯವಾಗಿ ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಏನು ಅಂತಹ ವಿಚಾರವನ್ನು ಹೇಳ್ತಾರೆ. ಭಕ್ತಿ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಅವಿಚ್ಛಿನ್ನ ಧ್ಯಾನ ಪರಂಪರಾ ಭಕ್ತಿ, ಕಂಟಿನ್ಯೂಯಸ್ ಮೆಡಿಟೇಷನ್ ಆಫ್ ಲಾರ್ಡ್ ಈಸ್ ಭಕ್ತಿ. ಸಾತು ಪ್ರೇಮ ರೂಪ, ನಾರದ ಭಕ್ತಿ ಸೂತ್ರ ಹೇಳುತ್ತೆ, ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ. It is a greatest love towards Lord. It is like a beloved wife that she loves towards her husband. ಆ ರೀತಿಯಾದಂಥದ್ದು ತನ್ನ ಹೆಂಡತಿ, ಒಬ್ಬ ಹೆಂಡತಿಯಾದವಳು ತನ್ನ ಗಂಡನ ಹತ್ರ ಇರುವಂತಹ ಯಾವ ಪ್ರೀತಿಯ ಸ್ವರೂಪ ಇದೆಯೋ ಆ ರೀತಿಯಾದಂತಹ ಪರಮ ಪ್ರೇಮ ಸ್ವರೂಪವಾಗಿರೋದು ಭಕ್ತಿ. ಈ ಭಕ್ತಿ ನಾವೀಗಾಗಲೇ ಹೇಳಿದ ಹಾಗೆ ಕರ್ಮ, ಜ್ಞಾನ ಮತ್ತು ಭಕ್ತಿ ಅನ್ನೋದು 3 ಮಾರ್ಗಗಳಿದ್ರೂ ಕೂಡ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗವನ್ನು ಸಾಮಾನ್ಯರು ಅನುಸರಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ, ಕರ್ಮ ಮಾರ್ಗವನ್ನು ಮಾಡೋದಕ್ಕೆ ಶೂದ್ರಾದಿಗಳಿಗೆ ಅಧಿಕಾರವೇ ಇಲ್ಲ. ಜ್ಞಾನ ಮಾರ್ಗಕ್ಕೂ ಕೂಡ ಅಧಿಕಾರವಿಲ್ಲ, ಭಕ್ತಿ ಮಾರ್ಗಕ್ಕೂ ಕೂಡ ಅಧಿಕಾರವಿಲ್ಲ. ತ್ರೈವರ್ಣಿಕಾನಾಂ ಏವ ಅಧಿಕಾರ. 3 ವರ್ಣಗಳಲ್ಲಿ ಸೇರಿದವರಿಗೆ ಮಾತ್ರ ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗಕ್ಕೆ ಅನುಕೂಲವನ್ನು ಶಾಸ್ತ್ರಗಳು ಹೇಳ್ತವೆ. There are 4 varnas: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. It is permitted in the Shastras that karma marga can be taken by all the 3 varnas. It is prohibited for the 4th varna. The same way the Jnana marga is also not easy, because after all you have to complete all the Vedadhyayana. ವೇದಾಧ್ಯಯನದ ನಂತರ ನೀವೇನು ಮಾಡಬೇಕು ಅಂದರೆ ಉಪಾಂಗಗಳನ್ನು, ವೇದಾಂಗಗಳನ್ನು ಓದಬೇಕು ನೀವು. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತ್ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ವೇದದ 6 ಉಪಾಂಗಗಳನ್ನು ನೀವು ಮಾಡಿ, ಅನುಷ್ಠಾನವನ್ನು ಮಾಡಿ, ಯಜ್ಞಾದಿಗಳನ್ನು ಮಾಡಿ, ಅದರಿಂದ ಬರುವಂತಹ ಫಲಗಳನ್ನು ಪಡ್ಕೊಂಡು ಉಪನಿಷತ್ತುಗಳನ್ನು ಓದಿ ಜ್ಞಾನ ಮಾರ್ಗವನ್ನು ಪಡ್ಕೋಬೇಕು. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಒಂದು ವೇಳೆ ನೀವೇನಾದರೂ ವೇದವನ್ನು ಅನುಷ್ಠಾನ ಮಾಡಿ ಅದರಲ್ಲಿರುವ ಅರ್ಥಗಳನ್ನೆಲ್ಲ ತಿಳ್ಕೊಂಡು ಅದರಿಂದ ನಾನು ಜ್ಞಾನ ಮಾರ್ಗವನ್ನು ಪಡ್ಕೊಂಡು ಅದರ ಮೂಲಕ ಮೋಕ್ಷ ಪಡ್ಕೊಳ್ತೀನಿ ಅಂತಂದರೆ, ಒಂದು ವೇದ ಓದೋದಕ್ಕೆ 20 ವರ್ಷ ಬೇಕು,
ಆ ವೇದದ ಸಕಲ ಅರ್ಥಗಳನ್ನು ತಿಳ್ಕೊಂಡು ಅನುಷ್ಠಾನಕ್ಕೆ ತರೋದಕ್ಕೆ 60 ವರ್ಷ ಆಗುತ್ತೆ. ಅದಾದ ನಂತರವೂ ಜ್ಞಾನ ಪ್ರಾಪ್ತಿಯಾಗುವುದು ಆಗದೆ ಇದೆ. ಈವನ್ ಆಫ್ಟರ್ ಲರ್ನಿಂಗ್ ದಿ ವೇದಾಸ್ ಫಾರ್ 20 years, after the Vedangas, after by Anushtana, by doing in the practice, by the age of 60 or 70, you may be able to get the knowledge or not. It is not assured. It is not guaranteed. Because the knowledge is so vast. You have to understand so many things. So that is very difficult for the common ordinary man. Then what about karma? Karma marga? Jnana marga is not possible by all. Then what about karma? I can do karma, no? What is karma actually? Even for karma marga it is very difficult. No, because there are so many anushtanas, so many rules and regulations. You cannot follow the karma marga. Even that is also only by learning Veda and practicing Veda and Vedanga only you can do the karma marga. So then karma marga is also not possible by ordinary man. Then what about bhakti? Now bhakti is easy. Compared to jnana and karma marga, bhakti marga is a very easiest path to reach Lord. So what is bhakti then? Bhakti is a continuous meditation, continuous the love towards Lord. What you have to do in bhakti? It is nothing. Just think of Lord, love Him. Love Him like what? Love Him like beloved wife. Love Him like a son. Love Him like a devotee. Love Him like a friend. So the Shastras are very clear. Bhakti marga can be practiced by each and everyone. That's what Sri Ramanujacharyaru ತಮ್ಮ ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿ ಭಕ್ತಿ ಮಾರ್ಗದ ವಿಶೇಷತೆಯನ್ನು ಕುರಿತು ಹೇಳಿದ್ದಾರೆ. ಹಾಗಾಗಿ ಲೋಕೇಪಿ ಭಗವದ್ ಗುಣಶ್ರವಣ ಕೀರ್ತನಾತ್, ಲೋಕೇಪಿ ಭಗವದ್ ಗುಣಶ್ರವಣ ಕೀರ್ತನ. What is bhakti then? Narada Bhakti Sutra explains that bhakti is a shravana and kirtana. Shravana is listening of a glories of Lord. The kirtana is glorifying the Lord. So ಈ ಪರಮ ಪೂಜ್ಯ ಸಚ್ಚಿದಾನಂದ ಸ್ವಾಮಿಗಳು ಮಾಡ್ತಾ ಇರೋದೇ ಇದನ್ನು ನಾನು ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ. ಬಹಳ ಸಲ ನಾನು ಟಿವಿನಲ್ಲಿ ಗುರುಗಳ ಪ್ರವಚನ ರಾಮಕಥೆಯನ್ನು ನೋಡ್ತಾ ಇದ್ದೆ. ನಾನು ಬಹಳ ಹಿಂದೆ ಬರ್ತಾ ಇತ್ತು, ಈಗ ಟಿವಿಗಳಲ್ಲಿ ಈಗ ಬೇರೆ ವಿಚಾರಗಳು ಬರ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಜನತೆ, ದ ಹೋಲ್ ಆಫ್ ಕರ್ನಾಟಕ ವಾಚಿಂಗ್ ಶ್ರೀ ರಾಮಕಥಾ